ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಮೆಟ್ರೋವನ್ನು ಅವಲಂಬಿಸಿರ್ತಾರೆ. ಆದರೆ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಕಾದಿದೆಯಾ? ಇದೇ ತಿಂಗಳು ಮತ್ತೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಆಲ್ರೆಡಿ ಈಗ ಕಳೆದ ವರ್ಷನೂ ಕೂಡ ಟಿಕೆಟ್ ದರ ಏರಿಕೆ ಮಾಡಿತ್ತು BMRCL. ಫೆಬ್ರವರಿಯಲ್ಲೇ 5% ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಚಿಂತನೆ ನಡೀತಾ ಇದೆ. ಮತ್ತೆ ಟಿಕೆಟ್ ದರ ಏರಿಕೆ ಚಿಂತನೆಯನ್ನು ಈಗ BMRCL ಮಾಡ್ತಾ ಇದೆ. ದರ ನಿಗದಿ ಸಮಿತಿ ಶಿಫಾರಸು ಮೇರೆಗೆ ಪ್ರತಿ ವರ್ಷವೂ ಕೂಡ ಏರಿಕೆಯನ್ನು ಮಾಡ್ತಾ ಇದೆ. ಕಳೆದ ಬಾರಿ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಜನ ಕಂಗಾಲಾಗಿದ್ರು. ನೋಡಿ, 71% ದರ ಏರಿಕೆ ವಿರುದ್ಧ ಆಲ್ರೆಡಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆ ದರ ಏರಿಕೆಯಿಂದಲೇ ಜನ ಈಗ ಚೇತರಿಸ್ಕೊಳ್ತಾ ಇಲ್ಲ. ಮತ್ತೆ ನೀವು ದರ ಏರಿಕೆ ಮಾಡ್ತೀವಿ ಅಂದರೆ ಜನಗಳಿಗೆ ಸಾಕಷ್ಟು ಬೇಸರ ಆಗುತ್ತೆ. ಯಾಕಂದರೆ ಇವತ್ತು ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸಲಿಕ್ಕೆ ಆದಷ್ಟು ಬೇಗ ಕಚೇರಿಗೆ ಅಥವಾ ತಲುಪಬೇಕಾದಂತಹ ಸ್ಥಳಗಳಿಗೆ ಹೋಗ್ಬೋದು ಅಂತ ಪ್ರತಿನಿತ್ಯ ಬೆಂಗಳೂರಿನಲ್ಲೇ 8ರಿಂದ 10 ಲಕ್ಷ ಜನ ಮೆಟ್ರೋವನ್ನು ಅವಲಂಬಿಸ್ಕೊಂಡಿದ್ದಾರೆ. ಮತ್ತು ಮೆಟ್ರೋ ಅಂದರೆ ಅದು ದೇಶದಲ್ಲಿ ಎಲ್ಲ ಕಡೆನೂ ಒಂದೇ ಇರ್ತದೆ. ಕೋಲ್ಕತ್ತಾದಲ್ಲಿ ತುಂಬ ರೇಟ್ ಕಡಿಮೆ ಇದೆ. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ದೆಹಲಿ, ಚೆನ್ನೈ, ಆಂಧ್ರ ಬೇರೆ ಬೇರೆ ಕಡೆ ಎಲ್ಲ ಕಮ್ಮಿ ಇದೆ. ಬೆಂಗಳೂರಲ್ಲಿ ಮಾತ್ರ ಯಾಕೆ ಜಾಸ್ತಿ? ಇದು ಈಗ ಸಾರ್ವಜನಿಕರು, ಸ್ಪೆಷಲಿ ಮೆಟ್ರೋ ಪ್ರಯಾಣಿಕರು ಮಾಡ್ತಾ ಇರೋ ಪ್ರಶ್ನೆ. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. BMRCLನಿಂದ ಪದೇ ಪದೇ ಬೆಲೆ ಏರಿಕೆ ಆಗ್ತಾನೆ ಇದೆ. ನಿಜಕ್ಕೂ ಮೆಟ್ರೋ ಪ್ರಯಾಣಿಕರಿಗೆ ಇದೊಂಥರ ಕಂಗಾಲಾಗಿ ಹೋಗ್ತಾ ಇರುವಂತಹ ಪ್ರಶ್ನೆ ಇದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಹೀಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಅನ್ಕೊಂಡು ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತರ ಸಂಖ್ಯೆಯೇ ಹೆಚ್ಚಾಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ದರ ದುಬಾರಿ ಆಗ್ತಾ ಇರುವಂತದ್ದು. ಕಳೆದ ವರ್ಷವೂ ಕೂಡ 71% ಮೆಟ್ರೋ ದರದಲ್ಲಿ ಏರಿಕೆಯನ್ನ BMRCL ಮಾಡಿತ್ತು. ಇನ್ನು ಕೂಡ ಆ ಒಂದು ದರ ಏರಿಕೆಯಿಂದನೇ ಜನರು ಚೇತರಿಸಿಕೊಂಡಿಲ್ಲ. ಈಗಾಗಲೇ ಮತ್ತೆ ಫೆಬ್ರವರಿಯ ಅಂತ್ಯದೊಳಗೆ ಮತ್ತೆ ಮೆಟ್ರೋ ದರ ಏರಿಕೆ ಮಾಡ್ಲಿಕ್ಕೆ ಇವಾಗ BMRCL ಮುಂದಾಗಿರುವಂತದ್ದು. ಅಂದ್ರೆ ದರ ನಿಗದಿ ಸಮಿತಿಯ ಒಂದು ಶಿಫಾರಸಿನ ಮೇಲೆಗೆ ಈ ಒಂದು ದರ ಏರಿಕೆ ಮಾಡ್ಲಿಕ್ಕೆ ಈಗ ಚಿಂತನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಿದಂಗೆ ಭಾರತದಲ್ಲಿ ಬೇರೆ ಬೇರೆ ನಗರದಲ್ಲಿ ಮೆಟ್ರೋ ಓಡಾಡುತ್ತೆ. ಅಂದ್ರೆ ದೆಹಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಕೊಚ್ಚಿ ಆಗಿರ್ಬೋದು, ಹೀಗೆ ಎಲ್ಲಾ ಭಾಗದಲ್ಲೂ ಕೂಡ ಮೆಟ್ರೋ ಓಡಾಡುತ್ತೆ. ಆದ್ರೆ ಎಲ್ಲಾ ನಗರಗಳಿಗೂ ಕಂಪೇರ್ ಮಾಡಿದ್ರೆ BMRCL ಏನು ಬೆಂಗಳೂರಿನ ಮೆಟ್ರೋ ಏನಿದೆ ಅದರ ದರ ದುಪ್ಪಟ್ಟಾಗಿರುವಂತದ್ದು. ಒಂದು ಕಡೆಯಿಂದ ಮತ್ತೊಂದು ಭಾಗಕ್ಕೆ ಪ್ರಯಾಣ ಮಾಡುವಂತಹ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತೊಂದು ಕಡೆಯಲ್ಲಿ ದರವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಫೆಬ್ರವರಿ ಅಂತ್ಯದೊಳಗೆ 5% ಮೆಟ್ರೋ ಪ್ರಯಾಣ ದರ ಏನಿದೆ ಅದು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೋಸ್ಕರ ಈ ಹಿಂದೆ ಸಾಕಷ್ಟು ಹೋರಾಟಗಳನ್ನು ಕೂಡ ಬಿಜೆಪಿ ಆಗಿರಬಹುದು, ಹಾಗೆ ಸಾರ್ವಜನಿಕರು ಕೂಡ ಮಾಡಿದ್ರು. ಸೊ ಇದಾದ ನಂತರವೂ ಕೂಡ ಇವಾಗ ಮೆಟ್ರೋ ಈ ರೀತಿಯಲ್ಲಿ ನಿರ್ಧಾರ ಮಾಡ್ತಾ ಇರೋದ್ರಿಂದಾಗಿ ಸಾರ್ವಜನಿಕರ ಕೆಂಗಣಿಗೂ ಕೂಡ ಇವಾಗ BMRCL ಗುರಿ ಆಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಈ ಒಂದು ಫೆಬ್ರವರಿ ಅಂತ್ಯದೊಳಗೆ ಮೆಟ್ರೋ ದರ ಏರಿಕೆ ಆಗತ್ತಾ, ಅಥವಾ ಒಂದು ವೇಳೆ ಏರಿಕೆ ಆದ್ರೆ ಎಷ್ಟು % ಏರಿಕೆ ಆಗತ್ತೆ ಅಂತ ಹೇಳಿ. ಸಚಿನ್, ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.